ಹಾಯ್ ಭೂಮಿಕಾ, Hello, ma'am. ರಷ್ಯಾಗೆ ಹೋಗ್ತಿದ್ದೀರಾ ಅಲ್ಟೈ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ವರ್ಲ್ಡ್ ಎಜುಕೇಶನ್ ಸೆಂಟರ್ ಮೂಲಕ. Yes, ma'am. ಏನ್ ಅನಿಸ್ತಿದೆ? I'm very much happy to going from WEC Kaushan. I'm supporting from every situation, and I'm admitting for Altai State Medical University. I'm from Mandya, so I'm very happy to go. So Kaushan will be with me always and forever. ಥ್ಯಾಂಕ್ ಯು ಭೂಮಿಕಾ. ಸರ್ ನಮಸ್ತೆ. ನಮಸ್ಕಾರ. ಮಕ್ಕಳು ಅಲ್ಟೈ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದಾರೆ ರಷ್ಯಾಗೆ. ಏನ್ ಅನಿಸ್ತಿದೆ ಸರ್? ಭಾಳ ಎಜುಕೇಷನ್ ಈಸ್ ಡೈಮಂಡ್ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ಈ ಜಗತ್ತಿನಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ವಿದ್ಯೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರಲ್ಲೂ ಸಹ ವೈದ್ಯಕೀಯ ಅಂತಕ್ಕಂಥದ್ದು ಇಡೀ ಜಗತ್ತಿನೆಲ್ಲ ವೈದ್ಯ ನಾರಾಯಣ ಹರಿ ಅಂತೇಳಿ ನಮ್ಮ ಕೌಶಲ್ಯ ಮಜ್ಜಿಗೆ ಅವರು ಹೇಳಿದಾಗೆ ವರ್ಲ್ಡ್ ಎಜುಕೇಷನ್ ಸಂಸ್ಥೆಯವರು ಇಡೀ ಕರ್ನಾಟಕದಾದ್ಯಂತ 30 ಜಿಲ್ಲೆಗಳು ಅದು ಒಳಗೊಂಡಂತೆ ಅಕ್ಕಪಕ್ಕದ ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಹೀಗೆ ಅನೇಕ ದೇಶದ ಜಗತ್ತಿನ ಅನೇಕ ಭಾಗಗಳಿಂದ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ಗೆ ವಿದ್ಯಾರ್ಥಿಗಳು ಬರ್ತಾರೆ. ಯಾಕಪ್ಪ ಬರ್ತಾರೆ ಅಂತ ಹೇಳಿದ್ರೆ, ಒಂದು ವಿದ್ಯೆ ಅಂತಕ್ಕಂಥದ್ದು ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಮಸ್ತಕಕ್ಕೆ ಹೋದರೆ ಅವರ ಮಸ್ತಕವೇ ಒಂದು ಪುಸ್ತಕವಾಗ್ತದೆ. ಹಾಗಾಗಿ ವಿದ್ಯೆ ಅಂತಕ್ಕಂಥದ್ದು ಒಂದು ಜೀವವನ್ನು ಉಳಿಸ್ತಕ್ಕಂಥ ಶಕ್ತಿ ವೈದ್ಯರಿಗಿದೆ. ಹಾಗಾಗಿ ನಮ್ಮ ಮಕ್ಕಳಾದಂಥ ಭೂಮಿಕಾ ಪ್ರಸಾದ್ ಆಗಿರ್ಬೋದು, ನಮ್ಮ ಸ್ನೇಹಿತರ ಮಗಳಾದಂಥ ಬೃಂದ ಆಗಿರ್ಬೋದು, ಹಾಗೆ ಇನ್ನಿತರ ಲಕ್ಷೋಪಲಕ್ಷ ಜನ ಇಡೀ ದೇಶದಲ್ಲಿ ಇವತ್ತೊಂದು ದಿವಸ ಮೆಡಿಕಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ವಂಚಿತರಾಗಿದ್ದು, ಹಾಗಾಗಿ ವರ್ಲ್ಡ್ ಎಜುಕೇಷನ್ ವಿದೇಶದಲ್ಲಿ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೈಗೆಟುಕುವಂತಹ ಬೆಲೆಯಲ್ಲಿ ಒಂದು ವೈದ್ಯಕೀಯ ವ್ಯವಸ್ಥೆ ಸಿಗ್ತಾ ಇದೆ. ಹಾಗಾಗಿ ವರ್ಲ್ಡ್ ಎಜುಕೇಷನ್ ಸಂಸ್ಥೆಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.